ನಮಸ್ತೆ. ಮಕ್ಕಳಿರಲಿ, ವಯಸ್ಕರಿರಲಿ ಅಥವಾ ವೃದ್ಧರಿರಲಿ, ಇವತ್ತಿನ ಕಾಲದಲ್ಲಿ ಅತ್ಯಂತ ಹೆಚ್ಚಾಗಿ ಕಾಣ್ತಾ ಇರತಕ್ಕಂತಹ ಒಂದು ಸಮಸ್ಯೆ ಹೊಟ್ಟೆಯ ಸಮಸ್ಯೆ. ಈ ಹೊಟ್ಟೆಯ ಸಮಸ್ಯೆ ಅಂತಂದಾಗ ಅದು ಅಸಿಡಿಟಿ ಇರಬಹುದು, ಗ್ಯಾಸ್ ಇರಬಹುದು ಅಥವಾ ಕಾನ್ಸ್ಟಿಪೇಷನ್ ಇರಬಹುದು ಅಥವಾ ಇನ್ನೇನೋ ಸಮಸ್ಯೆ ಇರಬಹುದು, ದೇಹದ ತೂಕ ಅಂತಲೇ ಇರಬಹುದು, ಬೊಜ್ಜು ಇರಬಹುದು, ಅತಿಯಾದ ಬೊಜ್ಜು ಇರಬಹುದು. ಇವಕ್ಕೆಲ್ಲದಕ್ಕೂ ಕಾರಣ ನಿಮ್ಮ ಹೊಟ್ಟೆ ಅಲ್ವಾ? ಸೊ ಇವತ್ತಿನ ಫಾಸ್ಟ್ ಲೈಫ್, ದುಡ್ಡು ಮಾಡಬೇಕು, ಕೆಲಸ, ಸಣ್ಣ ಮಕ್ಕಳಿಗೆ ತಮ್ಮದೇ ಆದಂಥ ಪ್ರೆಷರ್, ವಯಸ್ಕರಿಗೆ ದುಡ್ಡು ಮಾಡಬೇಕು ಅನ್ನೋ ಪ್ರೆಷರ್, ವೃದ್ಧರಿಗೆ ತಮ್ಮದೇ ಆದಂತಹ ನಿಭಾಯಿಸಬೇಕು ಅನ್ನೋ ಪ್ರೆಷರ್. ಹೀಗಿರಬೇಕಾದ್ರೆ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತೀರಿ, ಆದರೆ ಅದರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಹೊಟ್ಟೆ ಕ್ಲೀನ್ ಆಗ್ತಾ ಇರೋದಿಲ್ಲ, ನಿಮ್ಮ ಬೊಜ್ಜು ಕ್ಲೀನ್ ಆಗ್ತಾ ಇರೋದಿಲ್ಲ, ಕಡಿಮೆ ಆಗ್ತಾ ಇರೋದಿಲ್ಲ, ತೂಕ ಕಡಿಮೆ ಆಗ್ತಾ ಇರೋದಿಲ್ಲ, ಕಾನ್ಸ್ಟಿಪೇಷನಿಂದ ನರಳ್ತಾ ಇರ್ತೀರಾ, ಹೊಟ್ಟೆಯಿಂದ ತುಂಬ ಕೆಟ್ಟದಾಗಿರೋ ಗ್ಯಾಸ್ ಹೊರಗಡೆ ಹೋಗ್ತಾ ಇರುತ್ತೆ, ಮಲವಿಸರ್ಜನೆಯಲ್ಲಿ ತೊಂದರೆ ಆಗ್ತಾ ಇದೆ, ಎದೆ ಉರಿಯುತ್ತೆ, ಮತ್ತು ಗಿಮ್ಮಿಗೆ ಹೋದ್ರೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ. ದಿನ ಬೆಳಗ್ಗೆ ಗಂಟೆಗಟ್ಟಲೆ ನೀವು ಟಾಯ್ಲೆಟಲ್ಲೇ ಕೂತ್ಕೊತೀರಾ, ಪ್ರಯೋಜನ ಇಲ್ಲ, ಸುಸ್ತಾಗತ್ತೆ ಬೇಗನೆ, ತುಂಬ ಕೆಟ್ಟದಾಗಿರ್ತಕ್ಕಂತಹ ದೇಹದ ಪರಿಸ್ಥಿತಿ ಇರುತ್ತೆ, ಗಾಳಿ ಕೆಟ್ಟದಾಗಿ ಹೋಗ್ತಾ ಇರುತ್ತೆ, ತುಂಬ ಸ್ಮೆಲ್ ಇರುತ್ತೆ, ದೇಹದಲ್ಲಿ ಒಂಥರ ಆಲಸ್ಯ. ಇವೆಲ್ಲ ಸಮಸ್ಯೆಗಳಿಂದ ನಾವು ಹೊರಗೆ ಬರಬೇಕು ಅಂತ ಅಂದಾಗ ಒಂದು ಉಪಾಯ ನನ್ನ ಹತ್ತಿರ ಇದೆ. ಅದು ಆಯುರ್ವೇದಕ್ಕೆ ಸಂಬಂಧಪಟ್ಟಂತಹ ಒಂದು ಉಪಾಯ. ಅದನ್ನು ನಲ್ಲಿಕಾಯಿ, ತಾರೆಕಾಯಿ ಈ ರೀತಿಯ ಹಣ್ಣುಗಳಿಂದ ಮಾಡಿರ್ತಕ್ಕಂಥ ಒಂದು ಪುಡಿ ರೂಪದಲ್ಲಿರ್ತಕ್ಕಂತಹ ಒಂದು ಔಷಧಿ. ಅದನ್ನು ಬಳಸುವಂತಹ ಕ್ರಮ ತುಂಬ ಸರಳವಾಗಿದೆ. ಅದನ್ನು ಬಿಸಿನೀರಲ್ಲಿ ತಗೊಳ್ಳುವಂಥದ್ದು. ಅದನ್ನು ನಾನು ವೈಯಕ್ತಿಕವಾಗಿ ಯಾರು ಕರೆ ಮಾಡ್ತಾರೋ ಅವರಿಗೆ ಮಾತ್ರ ನಾನು ಹೇಳ್ತಕ್ಕಂತಹ ಒಂದು ವಿಷಯ ಇಲ್ಲಿದೆ. ಸೊ ಯಾರ್ಯಾರಿಗೆ ನನ್ನ ತೂಕ ಕಡಿಮೆ ಆಗಬೇಕು, ನನಗೆ ಆ್ಯಸಿಡಿಟಿಯಿಂದ ಹೊರಗೆ ಬರಬೇಕು, ಗ್ಯಾಸಿಂದ ಹೊರಗೆ ಬರಬೇಕು, ನನ್ನ ಬೊಜ್ಜಿಂದ ನಾನು ಹೊರಗಡೆ ಬರಬೇಕು, ನನ್ನ ದೇಹವನ್ನು ನಾನು ಚುಟಿತನದಿಂದ ಇಂಪ್ರೂವ್ ಮಾಡ್ಕೊಳ್ಬೇಕು, ಎಲ್ಲೋ ಒಂದು ಕಡೆ ಹೊರಗಡೆ ಹೋಗ್ತಾ ಇದ್ದೀನಿ ಅಸಮಾಧಾನ, ಅದರಿಂದ ನಾನು ಹೊರಗೆ ಬರಬೇಕು, ಕಾನ್ಸ್ಟಿಪೇಷನಿಂದ ನಾನು ಹೊರಗೆ ಬರಬೇಕು, ಯಾರ್ಯಾರಿಗೆ ಈ ಥರದ ಒಂದಿಷ್ಟು ವಿಚಾರಗಳಿದೆ, ನನ್ನ ನಂಬರನ್ನು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ಸೊ ಆ ನಂಬರ್ಗೆ ನೀವು ಕರೆ ಮಾಡಿ ವೈಯಕ್ತಿಕವಾಗಿ ನೀವು ನನಗೆ ಮಾತನಾಡಿದ್ರೆ ನಿಮಗೆ ಔಷಧಿನೂ ಹೇಳ್ತೀನಿ, ಅದನ್ನು ತೆಗೆದುಕೊಳ್ಳುವಂತಹ ಕ್ರಮವನ್ನೂ ಕೂಡ ನಾನು ನಿಮಗೆ ಹೇಳ್ತೀನಿ. ಇದರಿಂದ ನಿಮಗೆ ಅನೇಕ ಲಾಭಗಳಿದೆ, ರಸಾಯನ ಲಾಭ. ಆಮೇಲೆ ನಾನು ಕೊಡುವಂತಹ ಔಷಧಿ ಸಂಪೂರ್ಣ ಆಯುರ್ವೇದಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ, ಯಾವುದೇ ರೀತಿಯ ಕೆಮಿಕಲ್ದ ಅಲ್ಲ, ಮತ್ತು ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಇರೋದಿಲ್ಲ. ಸೊ ಇಷ್ಟು ವಿಚಾರಗಳನ್ನು ನಾನು ಹೇಳಬಲ್ಲೆ. ಯಾರಿಗೆ ಆಸಕ್ತಿ ಇದೆಯೋ ವೈಯಕ್ತಿಕವಾಗಿ ಕರೆ ಮಾಡಿ ನಿಮ್ಮ ಹೊಟ್ಟೆಯ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ. ಆಸಿಡಿಟಿ, ಗ್ಯಾಸ್ ಪ್ರಾಬ್ಲಮ್, IBS ಮತ್ತು ಇನ್ನುಳಿದಂತಹ ಹಲವಾರು ತೊಂದರೆಗಳಿಂದ ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಬಹುದು, ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಬಹುದು. ಕರೆ ಮಾಡಿ ವೈಯಕ್ತಿಕವಾಗಿ ಸಮಾಲೋಚನೆಯನ್ನು ಪಡೆಯಿರಿ. ನೋಡಿ, ವಿಚಾರ ಮಾಡಿ, ಚಿಂತನೆ ಮಾಡಿ, ರಾತ್ರಿ ಊಟ ಮಾಡಿ ಮಲಗ್ತೀವಿ, ಮಲಗಿದಾಗ ದೀರ್ಘಕಾಲದವರೆಗೂ ನಮ್ಮ ಹೊಟ್ಟೆಗೆ ಕೆಲಸ ಇರೋದಿಲ್ಲ. ಆ ಸಂದರ್ಭದಲ್ಲಿ ನೀವು ತಿಂದಂತಹ ಆಹಾರ ಒಣಗುತ್ತೆ. ಎಲ್ಲಿಂದ? ಬಾಯಿಂದ ಹಿಡಿದು ನಿಮ್ಮ ಗುದದ್ವಾರದವರೆಗೂ ನೀವು ತಿಂದಂತಹ ಆಹಾರ ಒಣಗತ್ತೆ. ಒಳಗಡೆ ದೇಹದ ಅಂಗಗಳಲ್ಲಿ ಒಳಗಡೆ ಭಾಗಕ್ಕೆ, ಒಳಪದರಿಗೆ ಅಂಟ್ಕೊಂಡು ಒಣಗಿಬಿಡುತ್ತೆ. ಸೊ ಈ ರೀತಿ ಒಣಗಿದಂತಹ ಒಂದು ಆಹಾರ ಮುಸರೆ ರೂಪದಲ್ಲಿ ಅಲ್ಲೇ ಉಳಿಯುತ್ತೆ. ನೀವು ಅಕಸ್ಮಾತ್ ಕ್ಲೀನ್ ಮಾಡ್ಕೊಳ್ಳಿಲ್ಲ ಮಾರನೇ ದಿನ ಸರಿಯಾಗಿ, ಇವತ್ತಿನ ಕಾಲದಲ್ಲಿ ಕ್ಲೀನ್ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ, ಯಾಕಂದ್ರೆ ಫಾಸ್ಟ್ ಲೈಫ್ ಆಗಿದೆ, ಆ ರೀತಿ ಯಾವುದೇ ಆಹಾರ ಪದಾರ್ಥ ನಮ್ಮಲ್ಲಿ ಇಲ್ಲ. ಸೊ ಹಾಗಾಗಿ ಆ ಉಳಿದಂಥ ಆಹಾರ ಅಲ್ಲೇ ಉಳಿಯುತ್ತೆ, ಮಾರನೇ ದಿನನೂ ತಿಂತೀರಾ, ಮಾರನೇ ದಿನದ್ದು ಅಲ್ಲೇ ಉಳಿಯುತ್ತೆ. ಹೀಗಿರಬೇಕಾದ್ರೆ ನಿಮಗೆ ಕಾನ್ಸ್ಟಿಪೇಷನ್ ಸಾಮಾನ್ಯ, ಮಲವಿಸರ್ಜನೆ ಸರಿಯಾಗಿ ಆಗೋದಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ನಾನು ಹೇಳಿದ ಔಷಧಿಯನ್ನು, ನಾನು ಕೊಡುವಂತಹ ಔಷಧಿಯನ್ನು ಯಾರು ಸಮರ್ಪಕವಾಗಿ ಸೇವಿಸುತ್ತಾರೋ ಅವರಿಗೆ ಕಾನ್ಸ್ಟಿಪೇಷನ್ ಇರೋದಿಲ್ಲ, ಯಾವುದೇ ರೀತಿ ಗ್ಯಾಸ್ ಇರೋದಿಲ್ಲ, ಏನೂ ಇರೋದಿಲ್ಲ. ನಿಮ್ಮ ಹೊಟ್ಟೆ ಫುಲ್ ಕ್ಲೀನ್ ಆಗುತ್ತೆ, ನಿಮ್ಮ ಹೊಟ್ಟೆ ಕ್ಲೀನಾಗಿ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನನಗೆ ಕಾಲ್ ಮಾಡಿ. ನಿಮ್ಮ ಎಲ್ಲ ಹೊಟ್ಟೆಯ ಸಮಸ್ಯೆಗಳಿಗೆ ಏಕ ಪರಿಹಾರ, ಆಯುರ್ವೇದದ ಪರಿಹಾರ. ಯಾವುದೇ ರೀತಿ ಅಡ್ಡ ಪರಿಣಾಮಗಳಿರೋದಿಲ್ಲ. ಅದರಲ್ಲೂ ವಯಸ್ಕ ಪುರುಷರು ಮತ್ತು ವೃದ್ಧರು, ಅಂದರೆ ವಯಸ್ಕರು ಅಂತಂದರೆ ಈ 20 ವರ್ಷ ದಾಟಿದಂಥವರು ಹಾಗೂ ಆಫೀಸಿಗೆ ಹೋಗುವಂಥವ್ರು, ಇಂಥವ್ರು ಎಲ್ಲರಿಗೂ ಕೂಡ ಅತ್ಯುತ್ತಮವಾದಂತಹ ಪರಿಹಾರ ಸಿಕ್ಕೇ ಸಿಗುತ್ತೆ. ಗ್ಯಾರಂಟಿ ನಾನು ಕೊಡ್ತೀನಿ, ವಿತ್ ಚಾಲೆಂಜ್. ಆಯುರ್ವೇದದ ಪರಿಹಾರ, ಮೆಡಿಸನ್ನನ್ನು ಕೂಡ ನಾನೇ ಕೊಡ್ತೀನಿ. ನನ್ನ ನಂಬರ್ಗೆ ನೀವು ಕರೆ ಮಾಡಿ ಅದನ್ನು ಹೇಗೆ ತೊಗೊಳ್ಬೇಕು, ಹೇಗೆ ಆರ್ಡರ್ ಮಾಡಬೇಕು ಅನ್ನೋದನ್ನು ಕೇಳ್ಕೊಳ್ಬಹುದು. ನನಗೆ ಕರೆ ಮಾಡಿ ನಿಮ್ಮ ಮಾಹಿತಿನ ಪಡೀರಿ.